ಕ್ಯಾಟಗರಿ ಮಾಡಿಸ್ತಾರಂತೆ. ಒಕ್ಕಲಿನ ಬಿಟ್ಬಿಟ್ಟು ಶಾಸ್ತ್ರ ಜೊತೆ ಇರ್ಬೇಕಂದ್ರೆ ಒಕ್ಕಲಿನ ಜೊತೆ ಹೋಗ್ಬಾರ್ದಂತೆ. ಆಯ್ತಪ್ಪ, ಫೋನ್ ಮಾಡಿಕೊಡು ಶಾಸ್ತ್ರ. ನಿಮ್ಮ ಗಟ್ಟಿ ಅದಕ್ಕೆ ಮಾತಾಡಲ್ಲ. ಇಲ್ಲಪ್ಪ, ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಯಾಕೆಂತಂದ್ರೆ ಒಕ್ಕಲಿಗಿಂದ ನಿಮ್ಮ ಪ್ರದೀಪ್ MLA ಆಗಿಲ್ಲ, ಫೋನ್ ಮಾಡಿಕೊಡಪ್ಪ, ನಾನು ಹೇಳ್ತೀನಿ ಅಂತಂದರೆ ಆ ಮನುಷ್ಯ ಫೋನ್ ಮಾಡಿಕೊಡ್ಲಿಲ್ಲ. ಇದೆಲ್ಲ ಕೂಡ ನಿಮ್ಮ ಯೋಗ್ಯತೆಗೆ ಸರಿನಾ? ನಾವು ಚಿಕ್ಕಬಳ್ಳಾಪುರದಲ್ಲಿ ಬಲಿತರು, ಒಕ್ಕಲಿಗರು, ಎಲ್ಲ ಜಾತಿ ಜನಾಂಗದವರು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದೀವಲ್ಲ. ನೀವು ಜಾತಿ ಮೇಲೆ ಎತ್ಕಟ್ಟಿ ಈ ಥರ ರಾಜಕೀಯ ಲಾಭ ಪಡ್ಕೊಳ್ತಾ ಇದ್ದೀರ. ನಿಮಗೂ ಅನಿಸಿದೆ ಇದು ಟರ್ಮು ನಮ್ಗೆ ಕ್ಲೋಸ್ ಆಗುತ್ತೆ. ಏನು ಬೇಕೋ ಅದು ಮಾಡಿಕೊಂಡು ಜಾತಿ ಗಲಭೆಗಳು ಸೃಷ್ಟಿ ಮಾಡಿ ಪಕ್ಷ ಹಾಳು ಮಾಡಿ ಹೊರಟೋಗೋಣ ಅನ್ನೋ ಉದ್ದೇಶ ತಾನೇ ನಿಮ್ಮದು. ಭಗವಂತನಾದ್ರು ಹೋಗ್ಬೇಕಲ್ಲ. ತಾಯಿ ಹಾಲು ಕುಡಿದು ಬಿಟ್ಟು ಕಚ್ಚಲ ಕೊಯ್ದಾಕ ಹೋಗ್ಬಿಟ್ರೆ ನಿಮಗೂ ಒಳ್ಳೇದಾಗುತ್ತಾ? ಇದೆಲ್ಲ ಕೂಡ ನಿಮ್ಗೆ ಸರಿ ಇಲ್ಲ. ನಿಮಗೆ ಇವತ್ತು ರಾಜಕೀಯ ಜನ್ಮ ಕೊಟ್ಟಿದ್ದೀವಿ ಅಂತಂದರೆ ಗಂಟಾಘೋಷವಾಗಿ ಹೇಳ್ತೀವಿ. ಬಳ್ಳಿ ವೆಂಕಟೇಶ್ ಅವರು ಕೇಳಿದ್ವಿ, ಬೆಂಗಳೂರು ಬಾಯ್ಸು ಯಾರೋ ಒಬ್ಬರು ಮುಗಿಸಿದ್ರು. ಏನು ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದ್ರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು ಬಿಫಾರಂ ಕೊಡ್ಸ್ಲಿಲ್ಲ? ನೀವು ಯಾಕೆ ಕೊಡ್ಸ್ಲಿಲ್ಲಪ್ಪ? ಪ್ಯಾಕೇಜ್ ನೀವು ಪ್ಯಾಕೇಜ್ ನಿಮ್ಗೆ ಕೊಟ್ಬಿಟ್ರೆ ನೀವು ಬಿಫಾರಂ ಕೊಡ್ತೀರಾ? ಪ್ಯಾಕೇಜ್ ಮಾತಾಡಿದ್ರು ಇವರು, ಪ್ಯಾಕೇಜ್ ಏನು ಮಾತಾಡಿಲ್ಲ ಅಂದ್ಬಿಟ್ಟಲ್ಲ. ಇವ್ರಿಗೆ ಹೆಂಗ್ ಬೇಕೋ ಅನುಕೂಲ ಮಾಡಿದ್ರು. ಇವ್ರ ಹತ್ರ ಕಳ್ಸಿಕೊಟ್ಟಿದ್ದೆ ನಾವು ಪ್ರದೀಪ್ ಈಶ್ವರ್ನ. ಮಾಡಿ ನಿಮ್ಮ ಹತ್ರ ಬಂದು ಏನಾದ್ರೂ ಭಿಕ್ಷೆ ಕೇಳ್ಕೊಂಡಿದ್ನ, ನಾನು ಕೊಡ್ಸಪ್ಪ ಅಂತ ಆತ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ನೆಮ್ಮದಿಯಾಗಿ ಎಲ್ಲೋ ಇದ್ರು. ನೀವೇ ತಾನೇ ಕರ್ಕೊಂಡ್ಬಂದಿದ್ದು. ನೀವು ಕರ್ಕೊಂಡ್ಬಂದ್ರಿ, ಪಕ್ಷದಲ್ಲಿ ನಿಷ್ಠಾವಂತರು ಯಾರ್ಯಾರು ಇರ್ತಾರೋ ಅವ್ರಿಗೂ ಮೋಸ ಮಾಡಿದ್ರೆ ಮಾಡ್ತಾರೆ ಅಂತ. ಬಟ್ ನಾಳೆ ದಿವಸ ನನಗೂ ನೀವು ಹಿಂಗೆ ಮಾಡ್ತೀರ, ನಿಮ್ ಕೈ ಬಿಟ್ಟಿರ್ಬೋದು. ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ವಾ? ಅಕ್ರಮ ಆಸ್ತಿಗಳಿಗೂ ನೀವು ಅಷ್ಟು ನೀವೇ ಮಾಡ್ಕೊಬೇಕು ಅಂದ್ರೆ ಎಲ್ಲಾಗುತ್ತೆ ಹೇಳಿ.